ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಮುಕ್ತಾಯಗೊಂಡಿದೆ. ಅದ್ದೂರಿಯಾಗಿ ನಡೆದ ಗ್ರ್ಯಾಂಡ್ ಫಿನಾಲೆ ಕಿರುತೆರೆ ವೀಕ್ಷಕರಿಗೆ ಸಖತ್ ಕೀಕ್ ಕೊಟ್ಟಿದೆ. 6 ಮಂದಿ ಸ್ಪರ್ಧಿಗಳ ಪೈಕಿ ಯಾರು ಟ್ರೋಫಿ ಗೆಲ್ಲುತ್ತಾರೆ ಅನ್ನೋ ಕುತೂಹಲ ಕ್ಷಣ ಕ್ಷಣದಲ್ಲೂ ಕಾಣಿಸುತ್ತಿತ್ತು. ಕೊನೆಯಲ್ಲಿ ಉಳಿದುಕೊಂಡ 6 ಮಂದಿಯಲ್ಲಿ ಯಾರು ಗೆಲ್ಲುತ್ತಾರೆ ಅನ್ನೋ ಎಲ್ಲ ಕ್ಯೂರಿಯಾಸಿಟಿಯೂ ತೆರೆಬಿದ್ದಿದೆ. ಗ್ರ್ಯಾಂಡ್ ಫಿನಾಲೆಯಲ್ಲಿ 6 ಮಂದಿ ಇದ್ದರೂ ಉಗ್ರ ಮಂಜು, ತ್ರಿವಿಕ್ರಮ್, ರಜತ್, ಮೋಕ್ಷಿತಾ ಪೈ, ಭವ್ಯಗೌಡ, ಹನುಮಂತ ಭರ್ಜರಿ ಪೈಪೋಟಿ ಕೊಟ್ಟಿದ್ದರು. ಭವ್ಯಗೌಡ 5ನೇ ರನ್ನರ್ ಅಪ್ ಆಗಿದ್ದರೆ ಉಗ್ರ ಮಂಜು 4ನೇ ರನ್ನರ್ ಅಪ್ ಹಾಗೂ 3ನೇ ರನ್ನರ್ ಅಪ್ ಆಗಿ ಮೋಕ್ಷಿತಾ ಪೈ ಹೊರಬಂದಿದ್ದರು. ಉಳಿದ ಮೂವರಲ್ಲಿ ಯಾರು ವಿನ್ನರ್ ಅನ್ನೋದು ಸಖತ್ ಕೀಕ್ ಕೊಟ್ಟಿತ್ತು. ಕೊನೆಯ ವಾರದಿಂದಲೂ ಈ ಬಾರಿ ಬಿಗ್ ಬಾಸ್ ಗೆಲ್ಲೋದು ಹನುಮಂತ ಅನ್ನೋ ಅಭಿಪ್ರಾಯ ವ್ಯಕ್ತವಾಗಿತ್ತು. ಬಿಗ್ ಬಾಸ್ ಗೆಲ್ಲುವ ವ್ಯಕ್ತಿ 5 ಕೋಟಿಗೂ ಅಧಿಕ ಓಟ್ಗಳು ಬಿದ್ದಿವೆ ಎಂದು ಕಿಚ್ಚ ಸುದೀಪ್ ಹೇಳಿದಾಗಲೂ ಅದನ್ನು ಹನುಮಂತಗೆ ಅಂತಲೇ ಚರ್ಚೆಯಾಗಿತ್ತು. ನಿರೀಕ್ಷೆಯಂತೆ ಬಿಗ್ ಬಾಸ್ ಕನ್ನಡ 11 ಗೆದ್ದು ಬೀಗಿದ್ದಾರೆ ಹಳಿಹೈದ ಹನುಮಂತ್. ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶ ಮಾಡಿದ್ದ ಹನುಮಂತ ತನ್ನ ಮುಗ್ಧತೆಯಿಂದಲೇ ವೀಕ್ಷಕರ ಮನಸ್ಸು ಗೆಲ್ಲುತ್ತಾ ಮುಂದೆ ಸಾಗಿದ್ದರು. ಲಾಯರ್ ಜಗದೀಶ್ ಹೊರಗೆ ಬರುತ್ತಿದ್ದಂತೆ ಈ ಬಾರಿ ಬಿಗ್ ಬಾಸ್ ಮುಗಿದೇ ಹೋಯಿತು ಅಂತಲೇ ಭಾವಿಸಿದ್ದರು. ಆದರೆ ಅವರ ಜಾಗಕ್ಕೆ ಹನುಮಂತನ್ನು ಮನೆಯೊಳಗೆ ಕಳಿಸಿದ್ದರು. ಬಳಿಕ ಬಿಗ್ ಬಾಸ್ ಗತಿಯನ್ನು ಬದಲಿಸಿದ್ದರು. ತಮ್ಮದೇ ಶೈಲಿಯಲ್ಲಿ ಆಟ ಆಡಿಕೊಂಡು ಬಂದಿದ್ದ ಹನುಮಂತು ವೀಕ್ಷಕರ ಮನೆ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದರು. ಸೋಷಿಯಲ್ ಮೀಡಿಯಾಗಳಲ್ಲಿ ಹನುಮಂತ್ ಟ್ರೆಂಡಿಂಗ್ನಲ್ಲಿ ಇರುತ್ತಿದ್ದರು. ಕೊನೆ ಹಂತದಲ್ಲಿ ತ್ರಿವಿಕ್ರಮ್ ಹಾಗೂ ಹನುಮಂತು ನಡುವೆ ಟಫ್ ಫೈಟ್ ಇತ್ತು. ಆದರೆ ಜನರು ಹನುಮಂತ್ಗೆ ಆಶೀರ್ವಾದ ಮಾಡಿದ್ದರು. ಕಿಚ್ಚ ಸುದೀಪ್ ಹನುಮಂತ್ ವಿನ್ನರ್ ಎಂದು ಘೋಷಿಸಿದರು. ಬಿಗ್ ಬಾಸ್ನವರು ಕರೆದಾಗ ಗೆಲ್ಲುತ್ತೇನೆ ಎಂದು ಬಂದಿರಲಿಲ್ಲ. ಮನೆಯೊಳಗೆ ಹೋಗಿ ಸುಮ್ಮನೆ ಮಜಾ ಮಾಡಿಕೊಂಡು ಬರೋಣ ಅಂತ ಬಂದಿದ್ದೆ. ಆದರೆ ಜನರು ಇಲ್ಲಿವರೆಗೆ ಕರೆದುಕೊಂಡು ಬಂದು ನನ್ನನ್ನು ಗೆಲ್ಲಿಸಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು ಎಂದು ಹೇಳಿದ್ದಾರೆ. ಹನುಮಂತು ಅವರಿಗೆ ಸುಮಾರು 5 ಕೋಟಿಯೂ ಅಧಿಕ ಓಟುಗಳನ್ನು ಬಿದ್ದಿವೆ. ಹಾಗೆ ರನ್ನರ್ ಅಪ್ ತ್ರಿವಿಕ್ರಮ್ಗೆ 2 ಕೋಟಿ ಓಟ್ ಬಿದ್ದಿದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮದೊಂದು ಸಪೋರ್ಟ್ ಇರಲಿ.